ಬಡಿದಾಟ ಇಲ್ವಂತಲ್ಲ, ಅಲ್ಲೂ ಬಡಿದಾಟ ಇದೆಯಂತೆ ಕಾಂಗ್ರೆಸ್ಸಲ್ಲಿ, ಹೌದಾ? ಅವರಲ್ಲೇ ಹಾಂ. ದಾವಣಗೆರೆ ಉಸ್ತುವಾರಿ ಮಂತ್ರಿ ಮಲ್ಲಿಕಾರ್ಜುನ್ ವಿರುದ್ಧ DCM DK ಶಿವಕುಮಾರ್ ಬಣದ ಕಟ್ಟ ಬೆಂಬಲಿಗ. ಕಟ್ಟ ಏನ್ ಸರ್ ಇಷ್ಟೊತ್ತು ಹೇಳ್ತಾ ಇದ್ದೀರಾ? ಹಂಗಲ್ರಿ, ಈಗ BJP ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗ ಅಭಿಮಾನಿಗಳು ಅಂತಿಲ್ವಾ? ಅದಕ್ಕೆ ರಿವರ್ಸ್ ಆಗಿ ಯತ್ನಾಳದು ಕಟ್ಟ ಬೆಂಬಲಿಗ ಅಂತ ಇಲ್ವಾ? ಹಂಗೆ ಇಲ್ಲೂ ಕಟ್ಟ ಬೆಂಬಲಿಗ. ಆಯ್ತಾ? ಬಂಡಾಯ ಏನಂತೆ ಅಂದರೆ, ಈ ಮಲ್ಲಿಕಾರ್ಜುನ್ ಹೊಂದಾಣಿಕೆ ರಾಜಕಾರಣ ಮಾಡ್ಕೊತಿದ್ದಾರೆ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬದಲಾಯಿಸ್ರಿ ಅಂತ CM DCM ಒಂದು ಲೆಟರ್ ಬರೆದು, ಏನೋ ನೀವು ಮಾಡದೇ ಇದ್ದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಡಮಾರ್ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವ್ರು ಬರೆದಿದ್ದಾರೆ. MB ಪಾಟೀಲು ಪರಮೇಶ್ವರ್ ಅವರು, ಹೌದಾ? ನಮಗೇನು ಗೊತ್ತಿಲ್ಲಪ್ಪ. ಹೆಂಗೆ ಗೊತ್ತಾಗತ್ತೆ ಪಾಪ? ಯಾಕೆ ಸರ್ ಅವ್ರ ಪಕ್ಷದಲ್ಲಿ ಆಗೋದು ಏನು ಗೊತ್ತಾಗಲ್ಲ? ಇದು ನಮ್ಮ ಡಾಕ್ಟ್ರು ತುಂಬ ಸಾಫ್ಟ್, ಅವ್ರು ಏನಿದ್ರು ಲವ್ವು, ಮುತ್ತು, ಪ್ರೀತಿ ಅಷ್ಟೇ, ಅವ್ರಿಗೆಲ್ಲ ಗೊತ್ತಾಗಲ್ಲ ಪಾಪ ಡಾಕ್ಟ್ರಿಗೆಲ್ಲ. ಆಮೇಲೆ ಡಾಕ್ಟ್ರಿಗೆ ಸಂಬಂಧನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. MB ಪಾಟೀಲ್ಗೂ ಸಂಬಂಧ ಇಲ್ಲ. MB ಪಾಟೀಲ್ಗೆ ಏನು ಸಂಬಂಧ? ದಾವಣಗೆರೆಗೂ MB ಪಾಟೀಲ್ಗೂ ಏನು ಸಂಬಂಧ ಇಲ್ಲ. ಸಂಬಂಧ ಇದ್ದವ್ರು ಮಾತ್ರ ಮಾತಾಡ್ಬೇಕು, ಅವ್ರ ಪಕ್ಷದಲ್ಲಿ ಆಗ್ತಾರೆ. ಹಾಗೇನಿಲ್ಲ, ಅವರು ಸಂಬಂಧ ಇದ್ದವ್ರು ಮಾತಾಡ್ಬೇಕು. ಬಿಜೆಪಿಯಲ್ಲಿ ಆಗೋ ಕಿತ್ತಾಟದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಅದು ಬೇರೆ. ಬೇರೆಯವ್ರ ಮನೆಗೆ ನಾವು ಮಾತಾಡ್ತೀವಿ, ನಮ್ಮ ಮನೇದು ಮಾತಾಡೋಂಗಿಲ್ಲ ಅಷ್ಟೇ. ಮುಗೀತು ಕತೆ. ನಾವು ಹೇಳಿದ್ದೀನಿ ಕೇಳಬೇಕು ನೀವು, ಮುಗೀತು. ಹಾಂ, ವಿರಾಮಕ್ಕೆ ಹೋಗೋಣ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ಶಿವಗಂಗಾ, ಒಂದು ಮಾತು ಕೇಳ್ಬಿಟ್ಟು ಹೋಗ್ಬಿಡೋಣ. ಬರ್ದಿದ್ದು ಸತ್ಯ, ನಾನೇ ಬರ್ದಿರೋದು. ಅವ್ರು ಆ ರೀತಿ ನಡ್ಕೊಂತಾರೆ ಜಿಲ್ಲೆಯಲ್ಲಿ, ಆದ್ದರಿಂದ ನಾನು ಆ ರೀತಿ ಹೇಳಲೇಬೇಕಾಗ್ತದೆ, ಪತ್ರ ಬರೀಲೇಬೇಕಾಗ್ತದೆ, ಬರ್ದಿದ್ದು. ಅವರು BJP ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ನಮ್ಗೆ ಹೊಂದಾಣಿಕೆ ಎಲ್ಲ ಬರೋದಿಲ್ಲ. ಇವ್ರ ಮನೇದು ಏನು ಬೆಳೆಗಳು ಬೇಕೋ ಅದಕ್ಕೆ ಅಷ್ಟೇ ಇವರು ಸೀಮಿತ, ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ, ಯಾವ ಶಾಸಕರ ಅವಶ್ಯಕತೆಯೂ ಅವ್ರಿಗಿಲ್ಲ. CBIಗೆ ಮುಡಾ ಕೇಸ್ ಕೊಡಬೇಕಾ ಬೇಡವಾ ಅಂತ ಹೈಕೋರ್ಟು ಇನ್ನೂ ತೀರ್ಮಾನ ಮಾಡಿಲ್ಲ. 28ಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರಿಗೆ ವರದಿ ಕೊಡಿ ಅಂತ, ಲೋಕಾಯುಕ್ತಗೆ. 15ನೇ ತಾರೀಕಿಗೆ ಮುಂದೂಡಿದ್ದಾರೆ, ಆಮೇಲೆ ನಾನು ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಅದಕ್ಕೊಂದು ಸರ್ಕಾರದವರೊಂದು ನಿವೃತ್ತ ನ್ಯಾಯಮೂರ್ತಿಗಳ ವಿಚಾರದ ಒಂದು ತನಿಖೆಗೆ ಕೊಟ್ಟಿದ್ರು, ಯಾರು BN ದೇಸಾಯಿ ಅಂತ. ಅವ್ರೇನು CATಗೆ ಹಾಕಿದ್ರಂತೆ, ಅವ್ರು ಹೋಗಲಿಲ್ವಂತೆ CATಗೆ. ಅದಕ್ಕೇನೋ ರೂಲ್ಸ್ ಪ್ರಕಾರ ಅವ್ರನ್ನ 3 ವರ್ಷ ಡಿಬಾರ್ ಮಾಡಿಬಿಟ್ಟಿದ್ದಾರಂತೆ, ನೀವು ಎಲ್ಲಿಗೂ ಹೋಗಂಗಿಲ್ಲ ಅಂತ. ಅದೇನೋ ಸುಪ್ರೀಂ ಕೋರ್ಟ್ದ ಸೂಚನೆ ಅಂತೆ ಅದು. ಹಾಗಾಗಿ ಈಗ ಅವ್ರನ್ನ ಇಲ್ಲೇ ಹೆಂಗೆ ಮಾಡ್ತೀರಿ ಅಂತ ಅವರು ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಈಗ ಅವ್ರನ್ನೂ ತೆಗಿಬೇಕೋ ಏನೋ ಗೊತ್ತಾಗ್ತಿಲ್ಲ. ಈ ಮಧ್ಯ ಸ್ನೇಹಮಯಿ ಕೃಷ್ಣ ಮಾಡೋ ಆರೋಪನ ಅವರು BJP ಹರ್ಷ ತಳ್ಳಾಕ್ಬಿಟ್ಟು, ಬರೀ ಸುಳ್ಳ್ರಿ, ನನಗೂ CM ಕುಟುಂಬಕ್ಕೂ ಯಾವ ಸಂಬಂಧ ಅಂತ ಅಂದಿದ್ದಾರೆ. ಗೊತ್ತಿಲ್ಲಪ್ಪ, ಏನೋ ಬೇರೆ ಎಲ್ಲ ಊಟಕ್ಕೆ ಹೋಗಿದ್ರೋ ಏನೋ, ಹಂಗಾರೆ ನಮ್ಗೇನು ಗೊತ್ತಪ್ಪ.